ಎಲ್ರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಋತು, ಕಾರ್ತಿಕ ಮಾಸ, ಶುಕ್ಲಪಕ್ಷ. ಇಂದಿನ ದಿನಾಂಕ ಅಕ್ಟೋಬರ್ 30, ಗುರುವಾರ ಆಗುತ್ತೆ. ನವಮಿ ತಿಥಿ ರಾತ್ರಿ 4 ಗಂಟೆ 8 ನಿಮಿಷದವರೆಗೂ ಇದೆ. ಆ ನಂತರ ದಶಮಿ ಆರಂಭ ಆಗುತ್ತೆ. ಶ್ರವಣ ನಕ್ಷತ್ರ ಮಧ್ಯಾಹ್ನ 2 ಗಂಟೆ 11 ನಿಮಿಷದವರೆಗೂ ಇದೆ. ಆ ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಗಂಡ ಯೋಗ ಇದೆ, ಬಾಲವಕರಣ ಇದೆ. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ವ್ಯತಿಪಾತ ಯೋಗ ಅಂತ ಕರಿತೀವಿ. ಇದು ವ್ಯತಿಪಾತ ಯೋಗ ಇದೆ. ಅದಕ್ಕೆ ಈ ಕಾರಣದಿಂದ ಗುರುವಾರ ಆದರೂ ಕೂಡ, ಶ್ರವಣ ನಕ್ಷತ್ರ ಇದ್ದರೂ ಕೂಡ ಯಾವುದೇ ಒಂದು ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡದೇ ಇರೋದು ತುಂಬ ಉತ್ತಮ. ಇನ್ನು ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ದಲ್ಲಿ ಅದನ್ನು ಖಂಡಿತವಾಗಲೂ ಮುಂದುವರಿಸ್ಕೊಂಡೋಗಿ ಯಾವುದೇ ಒಂದು ರೀತಿಯ ತೊಂದರೆ ಉಂಟಾಗಲ್ಲ. ಇನ್ನು ನವಮಿ ಇದೆ. ಮುಖ್ಯವಾಗಿ ಪ್ರಯಾಣದ ವಿಚಾರಕ್ಕೆ ಬಂದಾಗ ನವಮಿ ದಿವಸ ಮನೆಯಿಂದ ಹೆಣ್ಮಕ್ಕಳು ಅಥವಾ ಮತ್ತು ಈ ಸೊಸೆಯರು ಪ್ರಯಾಣವನ್ನು ಬೆಳೆಸಬಾರ್ದು. ಅದನ್ನು ಮುಖ್ಯವಾಗಿ ಇದನ್ನು ಜ್ಞಾಪಕಬೇಕು. ಇದು ಕೆಟ್ಟ ಭಾವನೆಯಿಂದಲ್ಲ. ನಮ್ಮ ದೇಶದಲ್ಲೂ ಅಷ್ಟೇ, ನಮ್ಮ ಧರ್ಮದಲ್ಲೂ ಅಷ್ಟೇ ಹೆಣ್ಣು ಮಕ್ಕಳನ್ನು ಲಕ್ಷ್ಮಿಗೆ ಮತ್ತು ದುರ್ಗೆಗೆ ಹೋಲಿಸ್ತಾರೆ. ಇದು ಅತಿ ಗೌರವದ ಭಾವನೆಯಿಂದ ಈ ಕೆಲವೊಂದು ನಿಯಮಗಳನ್ನು ಮಾಡಿದ್ದಾರೆ. ಬರೀ ಹೆಣ್ಣು ಮಕ್ಕಳಿಗೆಲ್ಲ, ಇವತ್ತು ಗಂಡು ಮಕ್ಕಳು ಅಷ್ಟೇ ಸಾಧ್ಯವಾದಷ್ಟು ಬೇರೆ ಕಡೆ ಹೋಗಿ ಇರೋ ರೀತಿ ಆಗಬಾರ್ದು. ಹೋಗಿ ವಾಪಸ್ ಬಂದರೆ ಏನೂ ತೊಂದರೆ ಇಲ್ಲ. ಅದೇ ಬೇರೆ ಕಡೆಯಿಂದ ವಾಪಸ್ ಬಂದರೂ ಏನೂ ಪ್ರಾಬ್ಲಮ್ ಆಗಲ್ಲ. ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಮಧ್ಯಾಹ್ನ 1 ಗಂಟೆ 35 ನಿಮಿಷಕ್ಕೆ ಆರಂಭವಾಗಿ 3 ಗಂಟೆ 3 ನಿಮಿಷಕ್ಕೆ ಮುಗಿಯುತ್ತೆ. ಈ ವೇಳೆಯಲ್ಲಿ ಯಾವುದೇ ಕೆಲಸ ಆರಂಭ ಮಾಡಲ್ಲ ಅಥವಾ ಮುಂದುವರಿಸೋದು ಇಲ್ಲ. ಕರೆಯೋದೇ ಮಠ ಮಧ್ಯಾಹ್ನ ಅಂತ. ಯಮಗಂಡ ಕಾಲ ಬೆಳಗ್ಗೆ 6 ಗಂಟೆ 16 ನಿಮಿಷದಿಂದ 7 ಗಂಟೆ 43 ನಿಮಿಷದವರೆಗೂ ಇದೆ. ಈ ವೇಳೆಯಲ್ಲಿ ಮಾತ್ರ ನಾನು ಬೇಕಾದಷ್ಟು ಸಲ ಹೇಳ್ತಾನೆ ಇರ್ತೀನಿ, ಪ್ರತಿದಿನ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು, ಹೊಸ ವಾಹನವನ್ನು ಕೊಡಬಾರ್ದು ಮತ್ತು ಹೊಸದಾಗಿ ಯಾವುದೇ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು. ಇನ್ನು ಎಲ್ರಿಗೂ ಒಳ್ಳೆಯದಾಗತ್ತೆ. ಎಲ್ಲಿವರೆಗೂ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡ್ತೀವೋ, ಒಳ್ಳೆಯದನ್ನು ಕೋರ್ತೀವೋ, ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗಲೂ ಸಹಾಯವನ್ನು ಮಾಡ್ತಾನೆ. ಇದರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ಇನ್ನು ಇಂದಿನ ದಿನ ಭವಿಷ್ಯದ ಬಗ್ಗೆ, ಅಂದರೆ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷ ಲಗ್ನದಲ್ಲಿ ಜನಿಸಿರೋರಿಗೆ ಇವತ್ತು ಸ್ವಲ್ಪ ಹೆಚ್ಚಿನ ಕೋಪ ಇರುತ್ತೆ, ಒಂದು ರೀತಿ ಆವೇಶ ಇರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ತಪ್ಪಾದ ದಾರಿಯಲ್ಲಿ ನಡೆಯಲ್ಲ. ಹಾಗೆ ತಪ್ಪು ತೀರ್ಮಾನಗಳನ್ನು ತಗೊಂಬಲ್ಲ. ಇದೇ ರೀತಿ ಬೇರೆಯವರ ತಪ್ಪು ನಿರ್ಧಾರಗಳನ್ನು ಸಹ ಇವರು ಒಪ್ಪಲ್ಲ. ಇದರಿಂದ ಏನಂತ ಹೇಳ್ಬೋದು ಇವ್ರನ್ನ ಅಂದರೆ, ಖಂಡಿತವಾದಿ, ನೇರ ಮತ್ತು ನಿಷ್ಠೂರದ ಸ್ವಭಾವವನ್ನು ಇವತ್ತು ತೋರಿಸ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಸಹ ಸ್ವಲ್ಪ ಬೇರೆಯವರ ವಿರೋಧವನ್ನು ಎದುರಿಸಬೇಕಾಗತ್ತೆ. ಆದರೆ ಅದೃಷ್ಟ ಇದೆ. ಇವರ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಒಂದು ಹಿನ್ನಡೆ ಲಭಿಸಲ್ಲ. ಸುಲಭವಾಗಿ ತಮ್ಮ ನಿರೀಕ್ಷೆಯಂತೆ ತಮ್ಮ ಪಾಲಿನ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಇದರಲ್ಲಿ ಯಾವುದೇ ಒಂದು ಸಂಶಯ ಅನ್ನೋದು ಇಲ್ಲ. ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ಅಂದರೆ ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇರೋದಿದ್ದಾಗ ಹೇಳ್ತಾರೆ. ಉದಾಹರಣೆಗೆ, ಇವರ ಆತ್ಮೀಯರು ಇನ್ನೊಬ್ಬರ ಮಧ್ಯೆ ಏನೋ ಒಂದು ತಗಾದೆ ಇರುತ್ತೆ. ಇವರ ಆತ್ಮೀಯರದೇ ತಪ್ಪಿರುತ್ತೆ, ಅವ್ರನ್ನ ವಹಿಸ್ಕೊಂಡು ಮಾತಾಡೋಲ್ಲ. ಇರೋದಿದ್ದಾಗ ಹೇಳಿ ಅವನ್ನೇ ಕಂಡಮ್ ಮಾಡ್ತಾರೆ. ಅದರಿಂದ ಸ್ವಲ್ಪ ಇವತ್ತು ಇವರ ಆತ್ಮೀಯರು ಸಹ ಇವರಿಂದ ದೂರ ಉಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ದಂಪತಿಗಳ ನಡುವೆ ಇದ್ದ ಈ ಅಲ್ಪ ಸ್ವಲ್ಪ ಮನಸ್ತಾಪ ಅಥವಾ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ. ಒಟ್ಟಾರೆ ಈ ಕುಟುಂಬದ ವಿಚಾರವಾಗಲೂ ಅಷ್ಟೇ ಒಳ್ಳೆಯ ಹೆಸರನ್ನು ಗಳಿಸ್ತಾರೆ. ಉದ್ಯೋಗದಲ್ಲಂತೂ ಇವರ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದೆ ಇರೋ ಕಾರಣ ಎಲ್ಲರ ಮೆಚ್ಚುಗೆಗೆ ಒಳಗಾಗ್ತಾರೆ. ವಿರೋಧಿಗಳಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಧಾನಗತಿಯ ಪ್ರಗತಿ ಅಂತ ಕಂಡುಬರುತ್ತೆ. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಹಿಡ್ಕೊತಾರೆ.
ವೃಷಭ ರಾಶಿಯವರಿಗೆ ಇವತ್ತು ಮನೆತನಕ್ಕೆ ಸಂಬಂಧಪಟ್ಟಂತಹ ಹಣಕಾಸಿನ ವಿಚಾರದಲ್ಲಿ ಯಶಸ್ಸು ಸಿಗುತ್ತೆ. ಹಾಗೆಯೇ ಅದರಲ್ಲಿ ಇವರಿಗೆ ಸಿಂಹ ಪಾಲು ಸಿಗುತ್ತೆ. ಒಂದು ವೇಳೆ ಮನೆತನದ ವಿಚಾರದಲ್ಲಿ ಅಂತಹ ಅನುಕೂಲತೆ ಇಲ್ಲ ಅಂತ ಇಟ್ಕೊಂಬೋಣ. ಅವಾಗ ಏನಪ್ಪ ಆಗುತ್ತೆ ಅಂದರೆ ಇವರ ತಂದೆಯಿಂದ ಇವರಿಗೆ ಸಹಾಯ ಸಿಗುತ್ತೆ. ಅವರ ತಂದೆ ತಾನು ಸಹಾಯ ಮಾಡುವಷ್ಟು ಹಣದ ಸಹಾಯ ಅನುಕೂಲತೆ ಇಲ್ಲ ಅಂದ್ಕೊಂಬೋಣ. ಆಗ ಕುಟುಂಬದ ಹಿರಿಯ ಪುರುಷ ಸದಸ್ಯರಿಂದ ಇವರಿಗೆ ಸಾಕಷ್ಟು ಸಹಾಯ ಸಿಗುತ್ತೆ. ಬಲಗಣ್ಣಿನಲ್ಲಿ ಗಾಯ ಉಂಟಾಗ್ಬೋದು. ಆ ಕಾರಣದಿಂದ ಕಣ್ಣಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು. ದಿನನಿತ್ಯ ಇವರು ದೈಹಿಕ ವ್ಯಾಯಾಮವನ್ನು ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ, ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಅದೇನೇ ಇದ್ದರೂ ಇವತ್ತೇನಪ್ಪ ಆಗುತ್ತೆ ಅಂದರೆ ದೈಹಿಕವಾಗಿ ದುರ್ಬಲಗೊಳ್ತಾರೆ. ಹಣವನ್ನು ಹೇಗೆ ಸಂಪಾದಿಸಬೇಕು ಅನ್ನೋ ಒಂದು ಈ ಬುದ್ಧಿವಂತಿಕೆ ಇವರಲ್ಲಿ ಇರುತ್ತೆ. ಆ ಕಾರಣದಿಂದ ಉತ್ತಮ ಆದಾಯ ಇರುತ್ತೆ. ತಾವು ಗಳಿಸಿದ ಆದಾಯದಲ್ಲಿ ಸ್ವಲ್ಪ ಭಾಗವನ್ನು ತಮ್ಮ ಆತ್ಮೀಯರಿಗೆ ಸಹಾಯದ ರೂಪದಲ್ಲಿ ಕೊಡ್ತಾರೆ. ಅಂದರೆ ಅದನ್ನು ತಿರ್ಗಾ ಮರಳಿ ತಗೋಬೇಕು ಅನ್ನೋ ಮನಸ್ಸು ಇರಲ್ಲ. ಇನ್ನು ಇವರಿಗೆ ಏನಾದರೂ ಬಹುಕಾಲದಿಂದ ಕಾಡ್ತಾ ಇದ್ದ ಅನಾರೋಗ್ಯವೇನಾದರೂ ಇದ್ದರೆ ಏನಾಗುತ್ತಪ್ಪ ಅಂದರೆ ಉತ್ತಮ ಒಂದು ಟ್ರೀಟ್ಮೆಂಟು, ಚಿಕಿತ್ಸೆ ದೊರೆಯುವ ಮೂಲಕ ಅದು ಸರಿ ಹೋಗುತ್ತೆ. ಇವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಅಥವಾ ಕುಲದೇವತೆಯ ದೇವಸ್ಥಾನಕ್ಕೆ ಹೋಗ್ತಾರೆ ಅಥವಾ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡ್ತಾರೆ. ಈ ಕಾರಣದಿಂದ ಕೂಡಿಟ್ಟ ಹಣ ಖರ್ಚಾಗುವ ಒಂದು ಸಾಧ್ಯತೆಗಳಿವೆ. ಹಣಕಾಸಿನ ವಿಚಾರದಲ್ಲಿ ಯೋಚನೆಯೇ ಬೇಡ. ಇನ್ನು ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಆಲ್ರೆಡಿ ಹೇಳಿದ್ದೀನಿ, ಒಳ್ಳೆಯದನ್ನು ನಿರೀಕ್ಷಿಸ್ಬೋದು. ಆತ್ಮವಿಶ್ವಾಸವನ್ನು ಸ್ವಲ್ಪ ಬೆಳೆಸ್ಕೊಬೋದು, ತುಂಬ ಒಳ್ಳೆಯದು. ಹಠದ ಬುದ್ಧಿ ಮಾತ್ರ ಬೇಡ. ಮಿಥುನ ರಾಶಿಯವರು ಏನಪ್ಪ ಮಾಡ್ತಾರೆ ಅಂದರೆ ಇವರ ಕೆಲಸ ಕಾರ್ಯಗಳನ್ನು ತುಂಬಾ ಬಾಕಿ ಇರುತ್ತೆ. ಹಲವು ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸೋದ್ರಲ್ಲಿ ಇವರು ವಿಫಲರಾಗಿರ್ತಾರೆ. ಆದರೆ ಇವರಿಗೆ ತಮ್ಮ ಜೊತೆ ಇರುವ ತಮ್ಮ ಸೋದರ ಅಥವಾ ಸೋದರಿಯರ ಜೀವನದ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ಉಂಟಾಗುತ್ತೆ. ಅವರಿಗೆ ಏನಾದರೂ ಒಂದು ಸಹಾಯವನ್ನು ಮಾಡಬೇಕು ಅಂತಾಗ ಅನಿಸುತ್ತೆ. ಆ ಕಾರಣದಿಂದ ತಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಏನು ಮಾಡ್ತಾರೆ, ತಮ್ಮ ಸೋದರ ಅಥವಾ ಸೋದರಿಗೆ ಸಹಾಯವನ್ನು ಮಾಡ್ತಾರೆ. ಇದರಿಂದ ವಯಸ್ಸು ಚಿಕ್ಕದೇ ಆದರೂ ಕೂಡ ಇವರಿಗೆ ಕುಟುಂಬದಲ್ಲಿ ವಿಶೇಷವಾದಂತಹ ಗೌರವ ಸಿಗುತ್ತೆ. ಇವರ ಸಹಾಯದಿಂದ ಸೋದರ ಸೋದರಿಯರು ಉನ್ನತ ಮಟ್ಟಕ್ಕೆ ಬರ್ತಾರೆ. ಇವರ ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಆತ್ಮೀಯರೊಬ್ಬರು ಇವರಿಗೆ ಸಹಾಯವನ್ನು ಮಾಡ್ತಾರೆ. ಹಾಗೆಯೇ ಕೆಲವೊಬ್ಬರು ಇವರ ಪ್ರಗತಿಗೆ ಅಡ್ಡಗಾಲಾಗ್ತಾರೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಇವರಿಗೆ ಮನಸ್ಸಿನಲ್ಲಿ ಒಂದು ರೀತಿಯ ಕನ್ಫ್ಯೂಷನ್ ಉಂಟಾಗುತ್ತೆ. ಯಾರಿಂದ ಒಳ್ಳೆಯದಾಗತ್ತೆ, ಯಾರಿಂದ ಕೆಟ್ಟದಾಗತ್ತೆ ಅಂತ ಇವರು ತೀರ್ಮಾನ ಮಾಡೋದಕ್ಕೆ ವಿಫಲರಾಗ್ತಾರೆ. ಈ ಕಾರಣದಿಂದ ಏನಪ್ಪ ಮಾಡ್ತಾರೆ ಅಂದರೆ ಅಪರೂಪಕ್ಕೆ ದಿಷ್ಟವಾದಂತಹ ನಿರ್ಧಾರವನ್ನು ತಗೋತಾರೆ. ಯಾರಿಂದನೂ ಸಹಾಯ ಪಡೆಯಬಾರ್ದು, ತನ್ನ ಸ್ವಂತ ಕೆಲಸ ಕಾರ್ಯಗಳನ್ನ ತನ್ನ ಸ್ವಬುದ್ಧಿಯಿಂದಾನೇ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡ್ತಾರೆ. ಈ ಕಾರಣದಿಂದ ಸ್ವಲ್ಪ ನಿಧಾನಗತಿಯಲ್ಲೇ ಸಾಗಿದರೂ ಕೂಡ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ ಇವರ ಕೆಲಸ ಕಾರ್ಯಗಳಲ್ಲಿ. ಆನಂತರ ಇವರ ಮಾತಿನ ಮೇಲೆ ಸಾಕಷ್ಟು ಹತೋಟಿ ಇರುತ್ತೆ. ಇವರು ಆಡುವ ಮಾತುಗಳು ಬೇರೆಯವರಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಇದರಿಂದ ಕೇವಲ ಕುಟುಂಬ ಅಲ್ಲದಿರ ಸಮಾಜದಲ್ಲಿಯೂ ಉನ್ನತ ಸ್ಥಾನಮಾನ ದೊರೆಯುತ್ತೆ. ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆರೋಗ್ಯ ಕಂಡುಬರುತ್ತೆ. ಕಟಕ ರಾಶಿಯಲ್ಲಿ ಜನಿಸಿರೋರು ಇವರ ಮನಸ್ಸಿನಲ್ಲಿ ಬಹುದಿನದಿಂದ ಕೆಲವೊಂದು ಆಸೆಗಳಿರುತ್ತೆ. ಯಾವ ರೀತಿಯ ಆಸೆ ಅಂದರೆ, ಒಂದು, ಹೊಸ ಮನೆಯನ್ನು ತಗೋಬೇಕು ಅಂತ ಪರ್ಚೇಸ್ ಮಾಡಬೇಕು. ಎರಡನೇದು, ಒಂದು ವೇಳೆ ಪರ್ಚೇಸ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ವಾ, ಕನಿಷ್ಠ ಪಕ್ಷ ಒಂದು ಜಮೀನನ್ನು ಕೊಳ್ಳಬೇಕು ಅನ್ನೋ ಮನಸ್ಸಿರುತ್ತೆ. ಅದೇನಪ್ಪ ಆಗುತ್ತೆ ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಸಾಧ್ಯ ಆಗದಿರ ಹೋಗುತ್ತೆ. ಕಾರಣ ಏನಪ್ಪ ಅಂದರೆ ಇವರ ಬಳಿ ಉತ್ತಮ ಆದಾಯ ಇರುತ್ತೆ, ಉತ್ತಮ ಹಣವನ್ನು ಇವರು ಶೇಖರಣೆ ಮಾಡಿರ್ತಾರೆ.
ಆದರೆ ಆ ಹಣ ಬೇರೊಂದು ವಿಚಾರಕ್ಕೆ ಅನಿವಾರ್ಯವಾಗಿ ಖರ್ಚಾಗುತ್ತೆ. ಅದರ ಬಹುತೇಕ ಹಣ, ಪೂರ್ತಿಯಲ್ಲ, ಸ್ವಲ್ಪ ಭಾಗ. ಆಗ ಇವರು ಒಂದು ಮನೆ ಆಗಲಿ ಜಮೀನಾಗಲಿ ಅದನ್ನು ತಗೊಂಬಕ್ಕೆ ಪ್ರಯತ್ನಪಟ್ಟಾಗ ಹಣಕಾಸಿನ ಕೊರತೆ ಉಂಟಾಗುತ್ತೆ. ಇವರಲ್ಲೊಂದು ದೌರ್ಬಲ್ಯತೆ ಇರುತ್ತೆ. ಏನಪ್ಪ ಅಂದರೆ, ಇವರು ಯಾರಲ್ಲೂ ಹಣಕಾಸಿನ ವಿಚಾರದಲ್ಲಿ ಸಹಾಯವನ್ನು ಕೇಳಲ್ಲ. ಇವರು ಸಂಪಾದನೆ ಮಾಡಬೇಕು, ಇವರೇ ಜೀವನ ಮಾಡಬೇಕು, ಇವರೇ ತಮಗೆ ಬೇಕಾದ ಅನುಕೂಲತೆಯನ್ನು ಕಲ್ಪಿಸ್ಕೋಬೇಕು. ಅಂತಹ ಒಂದು ಒಳ್ಳೆಯ ಭಾವನೆ ಇವರಲ್ಲಿರುತ್ತೆ. ಆದ್ದರಿಂದ ಅನಿವಾರ್ಯವಾಗಿ ಇದನ್ನು ಮುಂದಕ್ಕಾಗ್ತಾರೆ. ಆದರೆ ಈಗ ಇರುವ ಮನೆಯಿಂದ ಇನ್ನೂ ವಿಶಾಲವಾದಂತಹ ಮನೆಗೆ, ಇನ್ನೂ ನೋಡೋಕ್ಕೆ ಸುಂದರವಾದ ಮನೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಮನೆಯನ್ನು, ವಾಸಸ್ಥಳವನ್ನು ಬದಲಾಯಿಸುವ ಒಂದು ಈ ಸಾಧ್ಯತೆಗಳಿವೆ. ಇನ್ನು ಇವರಿಗೆ ಧರ್ಮಶಾಲೆಗಳು, ಧಾರ್ಮಿಕ ಕೇಂದ್ರಗಳು ಅಥವಾ ಈ ದೇವಸ್ಥಾನ ಇಂತಹದರ ಒಂದು ನಿರ್ವಹಣೆಯ ಜವಾಬ್ದಾರಿ ಸಿಗುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳು ಸಿಕ್ಕಿದರೂ ಕೂಡ ಇವರು ನಿರ್ವಂಚನೆಯಿಂದ ಯಾರಿಗೂ ಬೇಸರವಾಗದಂತೆ, ತೊಂದರೆಯಾಗದಂತೆ ನಿರ್ವಹಿಸ್ತಾರೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚದ ಮೇಲೆ ಮಾತ್ರ ಸ್ವಲ್ಪ ಗಮನವನ್ನು ಕೊಡಬೇಕು. ಸಿಂಹರಾಶಿಯಲ್ಲಿ ಜನಿಸಿರೋರು, ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಇವತ್ತು ಒಳ್ಳೆಯ ದಿನ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಈ ಉನ್ನತ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇರೋರೆಲ್ಲ ತಾನು ದುಡ್ಡಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಏನಾಗುತ್ತೆ, ಹಣದ ಕೊರತೆಯಿಂದ ಉನ್ನತ ವ್ಯಾಸಂಗವನ್ನು ಮರೆತಿರೋರು ಅಥವಾ ಹೋಗೋಕ್ಕಾಗದೇ ಇರೋರು, ಅವ್ರಿಗೇನಪ್ಪ ಆಗುತ್ತೆ, ಬೇರೆಯವರಿಂದ ಸಹಾಯ ದೊರೆಯುತ್ತೆ. ಅಂದರೆ ಈ ಲಕ್ಷಾಂತರ ರೂಪಾಯಿ ಖರ್ಚಾಗೋ ಕಡೆ ಅಷ್ಟು ಕೊಡ್ತಾರೆ ಅಂತಲ್ಲ, ಒಟ್ಟಾರೆ ವಿದ್ಯಾಭ್ಯಾಸ ಮುಂದುವರೆಸಲು ಏನು ಬೇಕೋ ಆ ಒಂದು ಹಣದ ಸಹಾಯವನ್ನು ಮಾಡ್ತಾರೆ. ಇನ್ನು ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಆದಾಯ ಇರುತ್ತೆ. ಒಳ್ಳೆಯ ಆದಾಯ ಇದ್ದರೂ ಕೂಡ ಆ ಖರ್ಚು ವೆಚ್ಚಗಳು ಸಹ ಒಳ್ಳೆಯ ಕೆಲಸಗಳಿಗೆ ಬರುತ್ತೆ. ಅಂದರೆ ಮನೆಯಲ್ಲಿರೋರಿಗೋಸ್ಕರ ಖರ್ಚು ಮಾಡ್ಬೋದು, ಯಾವುದೋ ಒಂದು ಒಳ್ಳೆಯ ವಸ್ತುಗಳನ್ನು ತಗೊಂಬತ್ತಕ್ಕೆ ಖರ್ಚು ಮಾಡ್ಬೋದು, ಅಥವಾ ಬಡಬಗ್ಗರಿಗೆ ಸಹಾಯ ಮಾಡ್ಬೋದು. ಈ ರೀತಿ ಒಳ್ಳೆಯ ಕೆಲಸಗಳಿಗೆ ಹಣ ಖರ್ಚಾಗುತ್ತೆ. ಆದ್ದರಿಂದ ಸ್ವಲ್ಪ ಹಣದ ಕೊರತೆಯನ್ನು ಸಹ ನೀವು ಎದುರಿಸ್ತೀರಿ. ಎಷ್ಟೇ ಆದಾಯ ಇದೆ ಅಂದರೂ ಕೊರತೆ ಉಂಟಾಗುತ್ತೆ. ಆದರೆ ದಿನ ಕಳೀತಾ ಏನಪ್ಪ ಆಗುತ್ತೆ ಅಂದರೆ, ಹಣಕಾಸಿನ ತೊಂದರೆ ಕಡಿಮೆ ಆಗುತ್ತೆ. ಒಂದೇ ಸಲ ಲಂಸಮ್ ಹಣ ಬರುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಬರಲ್ಲ, ಸ್ವಲ್ಪನೇ ಬರುತ್ತೆ. ಇನ್ನು ಉದ್ಯೋಗದಲ್ಲಿ ಅನಾವಶ್ಯಕವಾದಂತಹ ಒಂದು ಅಡೆತಡೆಗಳು ಉಂಟಾಗುವ ಕಾರಣ ನಿಮ್ಮ ಕೆಲಸ ಕಾರ್ಯಗಳು ಅತಿ ನಿಧಾನಗತಿಯಲ್ಲಿ ಸಾಗುತ್ತವೆ. ನೀವೆಷ್ಟೇ ಪ್ರಯತ್ನಪಟ್ಟರೂ, ಎಷ್ಟೇ ಹೆಚ್ಚಿನ ಒಂದು ಜವಾಬ್ದಾರಿಯಿಂದ ಮಾಡಿದ್ರು ಅದು ನಿಧಾನವೇ ಆಗುತ್ತೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿ, ನಿಮ್ಮ ಒಂದು ಅತಿ ಮುಖ್ಯವಾದ ವಿಚಾರವನ್ನು ಬೇರೆ ಯಾರಿಗೂ ತಿಳಿಸ್ಬೇಡಿ. ಸ್ವಲ್ಪ ರಹಸ್ಯವನ್ನು ಕಾಪಾಡೋದು ಒಳ್ಳೆಯದು ಅಂತ ಬರುತ್ತೆ. ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಕನ್ಯಾ ರಾಶಿಯಲ್ಲಿ, ಈ ಕನ್ಯಾ ರಾಶಿಯವರು ಒಂದು ಅತಿಯಾದ ಆತ್ಮವಿಶ್ವಾಸ ಇರುತ್ತೆ. ಏನಪ್ಪ ಅಂದರೆ, ಆತ್ಮವಿಶ್ವಾಸ ಅಂದರೆ, ನಾನು ಮನಸ್ಸಿನಲ್ಲಿ ಏನನ್ನು ಇಷ್ಟಪಡ್ತೀನೋ ಅದು ಸಿಗುತ್ತೆ. ನಾನು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಅದು ನೆರವೇರುತ್ತೆ. ಇಂತಹ ಒಂದು ಮನೋಭಾವನೆ ಅವರಲ್ಲಿ ಇರುತ್ತೆ. ಆದರೆ ಏನಪ್ಪ ಅಂದರೆ, ಅದೃಷ್ಟ ಅನ್ನೋದು ಮುಖ್ಯ. ಏನಾಗುತ್ತೆ, ಇವರು ಒಂದು ರೀತಿ ತಮ್ಮ ಕೆಲಸ ಕಾರ್ಯದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಲ್ಲ. ಒಂದು ಸ್ಥಿರವಾದ ಮನೋಭಾವನೆ ಇರಲ್ಲ. ಇಷ್ಟು ಮಾತ್ರ ಅಲ್ಲ, ಇಷ್ಟಾದ ಸರಿ ಹೋಗುತ್ತೆ. ಇವರ ತಪ್ಪಿಗೆ ಬೇರೆಯವರನ್ನು ಕಟುವಾಗಿ ಟೀಕಿಸ್ತಾರೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಇವರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇದ್ದವರಿಗೆ ಸಹ ಬೇಸರವಾಗುವಂತಹ ಸಾಧ್ಯತೆಗಳಿವೆ. ಈ ಕಾರಣದಿಂದ ಕನ್ಯಾ ರಾಶಿಯವರು ಇವತ್ತು ಒಬ್ಬಂಟಿಯಾಗಿ, ಏಕಾಂಗಿಯಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲೇಬೇಕಾದಂತಹ ಒಂದು ಅನಿವಾರ್ಯ ಸನ್ನಿವೇಶಗಳು ಎದುರಾಗುತ್ತೆ. ಈ ಕಾರಣದಿಂದ ಮುಖ್ಯವಾದ ವಿಚಾರ ಅಂದರೆ, ಕುಟುಂಬದ ವಿಚಾರವಾಗಲಿ ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಆಗಲಿ ಬೇರೆಯವರನ್ನು ಟೀಕಿಸೋದನ್ನು ಕಡಿಮೆ ಮಾಡಿ. ಅವರನ್ನು ಟೀಕಿಸೋದ್ರ ಬದಲು ಅವರ ಮನಸ್ಸನ್ನು ಗೆದ್ದರೆ ನೀವು
ಅವರ ರೀತಿ ನೀತಿಗಳನ್ನು ಒಪ್ಪಿದರೆ ಖಂಡಿತವಾಗಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನೇಕ ರೀತಿಯ ಬದಲಾವಣೆ ಉಂಟಾದರೂ ಕೂಡ ಯಶಸ್ಸು ಖಂಡಿತವಾಗಿಯೂ ಸಿಗುತ್ತೆ. ಇನ್ನು ಉತ್ತಮ ಆದಾಯ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ. ಒಂದು ವೇಳೆ ಹಣದ ಕೊರತೆ ಉಂಟಾದರೆ ಬೇರೆ ಯಾವುದೋ ಒಂದು ರೀತಿಯಲ್ಲಿ ಹಣ ಸಂಪಾದಿಸುವ ಒಂದು ಬುದ್ಧಿವಂತಿಕೆ ನಿಮ್ಮಲ್ಲಿ ಕಂಡುಬರುತ್ತೆ. ಆರೋಗ್ಯದ ಬಗ್ಗೆ ಮಾತ್ರ ಹೆಚ್ಚಿನ ಗಮನ ತಗೋಬೇಕು. ಅಸಡ್ಡೆ ಬೇಡ, ನೆಗ್ಲಿಜೆನ್ಸ್ ಒಳ್ಳೆಯದಲ್ಲ. ತುಲಾ ರಾಶಿಯವರು ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಬೇಸರ ಮನೆ ಮಾಡಿರುತ್ತೆ. ಈ ಬೇಸರಕ್ಕೆ ಕಾರಣ ಏನಪ್ಪ ಅಂದರೆ, ಪತಿ ಪತ್ನಿಯರ ನಡುವೆ ಅನಾವಶ್ಯಕವಾದಂತಹ ವಾದ ವಿವಾದಗಳು, ಕೆಲವೊಂದು ವಿಚಾರವಾಗಿ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಈ ಕಾರಣದಿಂದ ಅದು ಏನು, ಈ ಭಿನ್ನಾಭಿಪ್ರಾಯ ವಾದ ವಿವಾದ ಇವರಿಗೆ ಸಂಬಂಧಪಟ್ಟದ್ದಲ್ಲ, ಇವರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಲ್ಲ, ಮೂರನೇ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಈ ಕಾರಣದಿಂದ ಮನಸ್ಸಿನಲ್ಲಿ ಬೇಸರ ಇರುತ್ತೆ. ಆದರೆ ಏನಪ್ಪ ಆಗುತ್ತೆ ಅಂದರೆ, ಮುಖ್ಯವಾಗಿ ಸ್ತ್ರೀಯರು ತಪ್ಪು ಯಾರು ಮಾಡಿರಲಿ, ಒಂದು ವೇಳೆ ಗಂಡಂದೇ ತಪ್ಪಿರಲಿ, ಹೆಂಡತಿ ಆದವಳು ಏನಪ್ಪ ಮಾಡ್ತಾಳೆ ಇವತ್ತು ಅಂದರೆ, ತನ್ನ ಸಂಸಾರವನ್ನು, ತಮ್ಮ ಕುಟುಂಬವನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋ ಒಂದು ಬುದ್ಧಿವಂತಿಕೆಯಿಂದ ಅದನ್ನು ಸರಿಪಡಿಸ್ತಾರೆ. ಆದ್ದರಿಂದ ಒಂದು ರೀತಿ ಬೇಸರದ ಮನಸ್ಸು ಸರಿ ಹೋಗುತ್ತೆ. ಕುಟುಂಬದಲ್ಲಿ ಮತ್ತೊಮ್ಮೆ ಶಾಂತಿ ನೆಮ್ಮದಿ ಉಂಟಾಗುತ್ತೆ. ಕುಟುಂಬದ ಕೆಲಸ ಕಾರ್ಯಗಳು ನಿಮ್ಮ ಒಂದು ನೇತೃತ್ವದಲ್ಲಿ ಸುಲಭವಾಗಿ ಪರಿಪೂರ್ಣಗೊಳ್ಳುತ್ತೆ. ಇನ್ನು ನಿಮ್ಮ ಧಾರ್ಮಿಕ ಕೇಂದ್ರಕ್ಕೆ ಅಥವಾ ತೀರ್ಥಯಾತ್ರಾ ಸ್ಥಳಕ್ಕೆ ಕುಟುಂಬದ ಸದಸ್ಯರ ಜೊತೆ ಭೇಟಿಯನ್ನು ನೀಡ್ತೀರಿ. ನೀವು ಯಾವುದೇ ಒಂದು ರೀತಿಯ ಒಂದು ನಿರೀಕ್ಷೆಯನ್ನು ಇಟ್ಕೊಂಬಲ್ಲ, ಅದೇ ರೀತಿ ಕೆಲಸ ಮಾಡ್ತೀರಿ. ನಿಮ್ಮ ನಿರೀಕ್ಷೆ ಇಲ್ಲದೆ ಹೋದರೂ ಕೂಡ ನಿಮ್ಮ ಮನಸ್ಸಿಗೆ ಸಂತಸವಾಗುವಂತಹ, ಸಮಾಧಾನವಾಗುವಂತಹ ಪ್ರತಿಫಲ ಸಿಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಇಲ್ಲ. ನೀವು ಕೈ ಹಾಕಿದ ಪ್ರತಿಯೊಂದು ಕೆಲಸ ಕಾರ್ಯಗಳು ಸುಗಮವಾಗಿ ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತೆ. ಈ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಇರುತ್ತೆ, ಒಂದು ರೀತಿ ಈ ಸಂತೋಷ ಇರುತ್ತೆ. ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚದ ಮೇಲೆ ಮಾತ್ರ ಸ್ವಲ್ಪ ಗಮನವನ್ನು ಕೊಡಬೇಕು. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಆತ್ಮವಿಶ್ವಾಸದಿಂದ ಜೀವನವನ್ನು ಮಾಡ್ತಾರೆ. ಯಾವುದಕ್ಕೂ ಭಯಪಡಲ್ಲ. ಒಳ್ಳೆಯದಾದರೂ ಸರಿಯೇ, ಕೆಟ್ಟದ್ದಾದರೂ ಸರಿಯೇ. ಒಳ್ಳೆಯದಾದರೆ ಎಂಜಾಯ್ ಮಾಡ್ತಾರೆ, ಕೆಟ್ಟದ್ದಾದರೆ ಅದನ್ನು ಸರಿ ಮಾಡಿ ಎಂಜಾಯ್ ಮಾಡ್ತಾರೆ. ಒಟ್ಟಾರೆ ಇವರ ಜೀವನದಲ್ಲಿ ಇವತ್ತು ಸಂತೋಷದ ಒಂದು ಸನ್ನಿವೇಶಗಳು ಹೆಚ್ಚಾಗುತ್ತೆ. ಆದರೆ ಇವರಿಗೆ ಸಂಬಂಧಪಟ್ಟಂತಹ ಅತಿ ಮುಖ್ಯವಾದಂತಹ ಕೆಲಸವೊಂದು ಅನಿವಾರ್ಯವಾಗಿ ಮುಂದಕ್ಕೆ ಹೋಗುತ್ತೆ. ಆ ನಂತರ ಮತ್ತೊಂದು, ನಿಮ್ಮ ತಂದೆಯಿಂದ, ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ನಿಮ್ಮ ತಂದೆಯವರಿಂದ ಉಡುಗೊರೆಯಾಗಿ ಹಣದ ಸಹಾಯ ಸಿಗುತ್ತೆ. ಇದರಿಂದ ನಿಮಗೆ ಒಂದು ರೀತಿ ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ. ವಿದೇಶದಲ್ಲಿ ಕೆಲಸ ಮಾಡಬೇಕು ಅನ್ನೋ ಮನಸ್ಸಿದ್ದವರಿಗೆ ಉತ್ತಮ ಅವಕಾಶ ಸಿಗುತ್ತೆ. ಆದರೆ ದೊರೆಯುವ ಅವಕಾಶವನ್ನು ಸದ್ಬಳಕೆ ಮಾಡಿಕೊಡ್ಬೇಕು. ದಿಢೀರಂತ ನೀವು ಅವರಿಗೆ ಉತ್ತರ ಕೊಡಬೇಕು ಅಂತಲ್ಲ, ಆದರೆ ಹೆಚ್ಚಿನ ಸಮಯವನ್ನು ತಗೋಬಾರ್ದು. ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ. ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಚೂರು ಭಯ ಅನ್ನೋದು ಇರುತ್ತೆ. ಏನಾಗ್ಬಿಡುತ್ತೋ ಅಂತ. ಏನೂ ಆಗಲ್ಲ, ತೊಂದರೆ ಏನೂ ಇಲ್ಲ. ಕುಟುಂಬದಲ್ಲಿ ನಿಮ್ಮ ಒಂದು ಒಳ್ಳೆಯತನದಿಂದ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ. ಕುಟುಂಬದ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ಯಾವುದೇ ತೊಂದರೆ ಇಲ್ಲದೆ ಮುಂದುವರಿಸ್ಕೊಂಡು ಹೋಗ್ತೀರಿ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ಗೆಲ್ಲಲೇಬೇಕು ಒಂದು ಹಠ ನಿಮ್ಮಲ್ಲಿರುತ್ತೆ. ಆದ್ದರಿಂದ ನಿಮ್ಮ ಹಠ ಮತ್ತು ಏಕಾಗ್ರಚಿತ್ತತೆ ಎಲ್ಲ ರೀತಿಯ ಯಶಸ್ಸನ್ನು ನಿಮಗೆ ಕರುಣಿಸುತ್ತೆ, ಸಂದೇಹ ಬೇಡ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚಗಳ ಮೇಲೆ ನಿಯಂತ್ರಣವನ್ನು ಹೊಂದುತ್ತೀರಿ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ. ಧನುರ್ಲಗ್ನದಲ್ಲಿ ಹುಟ್ಟಿರೋರಿಗೆ ಕೆಲವೊಂದು ದಿನಗಳಿಂದ ಅವರ ಕೆಲಸ ಕಾರ್ಯಗಳಲ್ಲಿ ಉಂಟಾಗಿದ್ದ ಆ ಒಂದು ನಿಧಾನ ರೀತಿಯ ನಡಿಗೆ
ಸರಿ ಹೋಗುತ್ತೆ. ಅಂದರೆ ಸುಲಭವಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಅವರು ಮುಂದುವರಿತಾರೆ. ಆದರೆ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಮುಂಗೋಪವನ್ನು ಕಡಿಮೆ ಮಾಡ್ಕೋಬೇಕು. ಇವರ ಮನಸ್ಸು ತುಂಬ ಒಳ್ಳೆಯದು, ಈ ರಾಶಿಯಲ್ಲಿ ಹುಟ್ಟಿರೋದು ಇವತ್ತು. ಆದರೆ ಏನಾಗುತ್ತೆ, ಮನಸ್ಸಿನಲ್ಲಿರುವ ಒಳ್ಳೆಯತನ ಮಾತಿನಲ್ಲಿ ಬರಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಆ ಕೋಪಗೊಳ್ಳುವಂತಹ ಸಾಧ್ಯತೆಗಳು ಕಂಡುಬರುತ್ತದೆ. ಆದರೆ ನಿಮ್ಮ ಮನಸ್ಸಿನ ಆಶಯಗಳೆಲ್ಲವೂ ಬಹುತೇಕ ಇವತ್ತು ಪೂರ್ಣಗೊಳ್ಳುತ್ತೆ, ಯಾವುದೇ ಒಂದು ತೊಂದರೆ ಇಲ್ಲ. ನಿಮ್ಮ ಕುಟುಂಬದಲ್ಲಿನ ಹಣಕಾಸಿನ ವಿಚಾರದಲ್ಲಿನ ಒಂದು ಈ ವಿವಾದ ಮಾತುಕತೆಯ ಮೂಲಕ ಪರಿಹಾರವಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇದರಿಂದ ಕುಟುಂಬದಲ್ಲಿ ಸಹ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ. ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯವಿರುತ್ತೆ, ಅನಿರೀಕ್ಷಿತ ಧನಲಾಭ ಇರುತ್ತೆ. ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಹಣವನ್ನು ನೀವು ಗಳಿಸ್ತೀರಿ, ಅದರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ಇನ್ನು ಮತ್ತೊಂದು ವಿಚಾರ, ನಿಮಗೆ ಯಾವುದೋ ಒಂದು ಕ್ಷೇತ್ರಕ್ಕೆ, ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡಬೇಕು ಅನ್ನೋ ಆಸೆ ಬಹುತೇಕ ದಿನಗಳಿಂದ ಇರುತ್ತೆ. ಆ ಒಂದು ಆಸೆ ಈಗ ನೆರವೇರುತ್ತೆ. ಈ ಕಾರಣದಿಂದ ನಿಮ್ಮ ಒಂದು ಈ ರೀತಿ ನೀತಿ ನಡೆನುಡಿ ಕೇವಲ ನಿಮಗೆ ಸಂತೋಷವನ್ನು ತರಲ್ಲ, ನಿಮ್ಮ ಸುತ್ತಮುತ್ತಲಿನ ಜನಕ್ಕೂ ಸಂತೋಷವನ್ನು ತರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ಯಾವುದೇ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಲಭಿಸಲ್ಲ. ಬಹುದಿನದಿಂದ ಕಾಯುತ್ತಾ ಕೆಲವೊಂದು ಅವಕಾಶಗಳು ಸಹ ನಿಮಗೆ ಸಿಗುತ್ತೆ. ಅದರಲ್ಲಿ ಉತ್ತಮ ಮಟ್ಟದ ಯಶಸ್ಸನ್ನು ಸಹ ಕಾಣ್ತೀರಿ, ಎಲ್ಲರ ಮನಸ್ಸನ್ನು ಗೆಲ್ತೀರಿ. ಇನ್ನು ಆರೋಗ್ಯದ ಸಮಸ್ಯೆ ಉಂಟಾಗಲ್ಲ, ಆದರೆ ಸ್ವಲ್ಪ ಈ ದೈಹಿಕವಾಗಿ ಬೇಗ ದುರ್ಬಲರಾಗ್ತೀರಿ. ಮಕರ ರಾಶಿಯಲ್ಲಿ ಜನಿಸಿರೋರು ಇವರು ಮುಖ್ಯವಾಗಿ ಈ ಯಾರು ಸರ್ಕಾರಿ ಕೆಲಸದಲ್ಲಿ ಇರ್ತಾರೆ, ಉದ್ಯೋಗದಲ್ಲಿ ಇರ್ತಾರೆ, ಅವರಿಗೆ ಉನ್ನತ ಮಟ್ಟ ಅಥವಾ ಈ ಬಡ್ತಿ ದೊರೆಯುತ್ತೆ, ಉನ್ನತ ಪದವಿ ಸಿಗುತ್ತೆ. ಅದು ಇನ್ನು ತಮ್ಮ ಸ್ವಂತ ಕೆಲಸ ಕಾರ್ಯಗಳಲ್ಲಿ ತೊಡಗಿರೋರು ಅಥವಾ ಸ್ವತಂತ್ರವಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಿರೋರು, ಇವರ ಜೀವನದಲ್ಲಿ ಸಹ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸುವಂತಹ ಅವಕಾಶ ದೊರೆಯುತ್ತೆ. ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತೀರಿ, ತೊಂದರೆ ಇಲ್ಲ. ನಿಮ್ಮ ಪಾಲಿನ ದೊಡ್ಡ ಒಂದು ಈ ತೊಂದರೆ ಅಥವಾ ಬೇರೆಯವರ ಸಹಾಯದಿಂದ ನಿಮ್ಮ ಮನೆಯ ಅಥವಾ ಕುಟುಂಬದ ಹಣಕಾಸಿನ ತೊಂದರೆ ಪರಿಹಾರ ಆಗುತ್ತೆ. ನೀವು ಯಾರಲ್ಲಿ ಯಾವುದೇ ರೀತಿಯ ಬೇಡಿಕೆಯನ್ನು ಸಲ್ಲಿಸಲ್ಲ, ಆದರೆ ದೊರೆಯುವ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋತೀರಿ. ಇದರಿಂದ ನೀವು ಪ್ರತಿಯೊಬ್ಬರಿಗೂ ಮಾದರಿಯಾಗ್ತೀರಿ. ನಿಮಗೆ ಚಿಕ್ಕೋರು ದೊಡ್ಡೋರು ಅನ್ನೋ ಒಂದು ಭೇದ ಭಾವ ಇರಲ್ಲ. ಯಾರೇ ಬಂದು ಅವರ ಕಷ್ಟವನ್ನು ಹೇಳಿಕೊಂಡ್ರೂ ಕೂಡ ಅದಕ್ಕೆ ಸ್ಪಂದಿಸುವಂತಹ ಒಳ್ಳೆಯ ಭಾವನೆ ನಿಮ್ಮಲ್ಲಿರುತ್ತೆ. ಈ ಕಾರಣದಿಂದ ಕುಟುಂಬದಲ್ಲಿ ಮತ್ತು ಬಂಧು ಬಳಗದಲ್ಲಿ ನಿಮಗೆ ವಿಶೇಷವಾದಂತಹ ಸ್ಥಾನಮಾನ ದೊರೆಯುತ್ತೆ. ಅದನ್ನು ಉಳಿಸ್ಕೊಂಬುದರಲ್ಲಿ ಸಹ ನೀವು ಯಶಸ್ಸನ್ನು ಕಾಣ್ತೀರಿ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮಾತು ಏನಪ್ಪ ಆಗುತ್ತೆ, ನೀವು ಯಾವುದೇ ಒಂದು ಮಾತನ್ನು ಹೇಳಿದ್ರೂ ಕೂಡ ಅದು ನಿಜ ಅಂತ ಯಾರಿಗೂ ಅನಿಸಲ್ಲ. ಕಾರಣ ಏನಪ್ಪ ಅಂದರೆ, ನೀವು ಬುದ್ಧಿವಂತಿಕೆಯಿಂದ ಅತಿ ಮುಖ್ಯವಾದ ವಿಚಾರಗಳನ್ನು ರಹಸ್ಯವಾಗಿ ಇಡ್ತೀರಿ. ಬೇರೆಯವರಿಗೆ ಮಾತನಾಡುವ ಅಥವಾ ಅವರಿಗೆ ತಿಳಿಸಬೇಕಾದ ವಿಚಾರಗಳನ್ನು ಮಾತ್ರ ತಿಳಿಸ್ತೀರಿ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಉತ್ತಮ ಆರೋಗ್ಯ ಇರುತ್ತೆ. ಆದರೆ ಸ್ವಲ್ಪ ಈ ಮಾತಿನ ಮೇಲೆ ಹತೋಟಿಯನ್ನು ತಂದ್ಕೊಂಬೋದು ಒಳ್ಳೆಯದು ಅಂತ ಕಂಡುಬರುತ್ತೆ. ಕುಂಭರಾಶಿಯಲ್ಲಿ ಇರೋರು ಈ ಉದ್ಯೋಗದಲ್ಲಿ ಯಾರಿರ್ತಾರೆ ಅವರಿಗೆ ಯಾವುದೇ ರೀತಿಯ ಅನುಕೂಲತೆ ಕಂಡುಬರಲ್ಲ. ಅವರು ಆರಂಭಿಸಿದ ಅಥವಾ ಅವರ ಕೆಲಸ ಕಾರ್ಯಗಳು ಪ್ರತಿಯೊಂದೂ ಸ್ವಲ್ಪ ಹಿನ್ನಡೆಗೆ ಕಾರಣವಾಗುತ್ತೆ, ಹಿನ್ನಡೆಯನ್ನು ಅನುಭವಿಸುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರ ಹಠದ ಸ್ವಭಾವ. ಎರಡನೇದಾಗಿ ಇವರ ಮನಸ್ಸಿನ ಭಾವನೆಯನ್ನು ಬೇರೆಯವರಿಗೆ ಅರ್ಥವಾಗುವಂತೆ ಮಾತನಾಡಲ್ಲ. ಒಂದು ರೀತಿ ಇವರ ಮಾತು ಮಾರ್ಮಿಕತೆಯಿಂದ ಕೂಡಿರುತ್ತೆ. ಪ್ರಶ್ನೆಗೆ ಪ್ರಶ್ನೆ ಕೊಡ್ತಾರೆ ಇವರು, ಅದೇ ಬೇರೆಯವರ ಪ್ರಶ್ನೆಗೆ ಉತ್ತರವನ್ನು ಕೊಡಲ್ಲ. ಇದು ಒಂದು ದೊಡ್ಡ ತಪ್ಪು ಇವರು ಮಾಡೋದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಆದರೆ ನಿಧಾನಗತಿಯ ಪ್ರಗತಿ ಇರುತ್ತೆ. ನೀವೇ ಕಷ್ಟಪಟ್ಟು ಸ್ವಂತ ಪರಿಶ್ರಮದಿಂದ ಹಣವನ್ನು ಗಳಿಸ್ತೀರಿ, ಯಾವುದೇ ತೊಂದರೆ ಉಂಟಾಗಲ್ಲ.
ಹಾಗೆಯೇ ಖರ್ಚು ವೆಚ್ಚದ ವಿಚಾರಕ್ಕೆ ಬಂದರೂ ಕೂಡ ಸುಲಭವಾಗಿ ಗಳಿಸಿದ ಹಣವನ್ನು ಖರ್ಚು ಮಾಡೋದಕ್ಕೆ ಮನಸ್ಸು ಮಾಡಲ್ಲ. ಆದರೆ ನಿಮ್ಮನ್ನು ಹೊಗಳಿ ನಿಮ್ಮಿಂದ ಸಹಾಯವನ್ನು ಪಡೆದುಕೊಳ್ಳುವಂತಹ ಜನರು ನಿಮ್ಮ ಸುತ್ತಮುತ್ತಲೂ ಇರ್ತಾರೆ. ಅವರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದು ತುಂಬ ಒಳ್ಳೆಯದು. ನಿಮ್ಮ ಮನೆತನದ ಹಿರಿಯರು ಅಂದರೆ ನಿಮ್ಮ ತಂದೆಯವರ ವಿಚಾರವಲ್ಲ, ನಿಮ್ಮ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ, ಇವರಿಗೆ ಸಂಬಂಧಪಟ್ಟಂತಹ ಜವಾಬ್ದಾರಿ ನಿಮಗೆ ದೊರೆಯುತ್ತೆ. ಆ ಜವಾಬ್ದಾರಿ ಕೇವಲ ನಿಮಗೆ ಭಾರವಾದಂತೆ ಅನಿಸಲ್ಲ. ಕಾರಣ ಏನಪ್ಪ ಅಂದರೆ ಆ ಜವಾಬ್ದಾರಿಯಿಂದ ನಿಮಗೆ ಉತ್ತಮವಾದಂತಹ ಹಣಕಾಸಿನ ನೆರವು ಸಿಗುತ್ತೆ. ಹಾಗೆಯೇ ಕುಟುಂಬದಲ್ಲಿ ಮನೆತನದಲ್ಲಿ ವಿಶಿಷ್ಟವಾದಂತಹ ಸ್ಥಾನಮಾನ ಸಹ ಸಿಗುತ್ತೆ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಏನಪ್ಪ ಆಗುತ್ತೆ ಅಂದರೆ ಅತಿಯಾದ ಯೋಚನೆ ಮಾಡ್ತೀರಿ, ಮನಸ್ಸಿಗೆ ನೆಮ್ಮದಿ ಇರಲ್ಲ, ತಲೆನೋವು ನಿಮ್ಮನ್ನು ಬಹುತೇಕ ಕಾಡುತ್ತೆ. ಮೀನರಾಶಿಯಲ್ಲಿ ಜನಿಸಿರೋರು ಇವರೇನಪ್ಪ ಮಾಡ್ತಾರೆ, ಬೇರೆಯವರ ವಿಚಾರಕ್ಕೆ ಅನಾವಶ್ಯಕವಾಗಿ ಭಾಗವಹಿಸೋದಕ್ಕೆ ಹೋಗಲ್ಲ. ಯಾರೇನಾದ್ರು ಮಾಡ್ಕೊಳ್ಳಿ, ಯಾರು ಜಗಳ ಕಾಯಿಲೆ ಇವ್ರ ಪಾಡು ಇವರು ಇರ್ತಾರೆ, ಯಾರು ಸಂತೋಷವಾಗಿರಲಿ ಇವ್ರ ಪಾಡು ಇವರು ಇರ್ತಾರೆ. ಹಾಗಾದರೆ ಇವ್ರ ಜೀವನ ಏನು? ಸದಾ ಇವರು ಹಸನ್ಮುಖಿ, ಯಾವಾಗಲೂ ಸಂತೋಷವಾಗೇ ಇರ್ತಾರೆ. ಒಳ್ಳೆಯದಕ್ಕೂ ಖುಷಿ ಪಡ್ತಾರೆ, ಕೆಟ್ಟದಕ್ಕೂ ಖುಷಿ ಪಡ್ತಾರೆ. ಕಾರಣ ಒಂದೇ, ಒಳ್ಳೆಯದಾದರೆ ಇನ್ನೂ ಒಳ್ಳೆಯದಾಗುತ್ತೆ ಅನ್ನೋ ನಿರೀಕ್ಷೆ ಇರುತ್ತೆ, ಕೆಟ್ಟದ್ದಾದರೆ ಒಳ್ಳೆಯ ದಿನ ಬರುತ್ತೆ ಅನ್ನೋ ನಿರೀಕ್ಷೆ ಇರುತ್ತೆ. ಇದು ಒಂದು ಒಳ್ಳೆಯ ರೀತಿಯ ಮನಸ್ಥಿತಿ ಇವರದ್ದು. ಇವರು ಪ್ರತಿಯೊಬ್ಬರಿಗೂ ಖಂಡಿತವಾಗಲೂ ಒಳ್ಳೆಯ ಮಾದರಿಯಾಗ್ತಾರೆ. ತಾವು ಮಾಡೋ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದ ಮಟ್ಟಕ್ಕಿಂತಲೂ ಹೆಚ್ಚಿನ ಯಶಸ್ಸನ್ನು ಕಾಣ್ತಾರೆ. ಕುಟುಂಬದಲ್ಲಿ ಇವರ ಅನುಪಸ್ಥಿತಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಡೆಯಲು ಸಾಧ್ಯನೇ ಇಲ್ಲ, ಆ ಥರ ಇರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ಬೇರೆಯವರ ವಿಚಾರದಲ್ಲಿ ಇವರು ಮೂಗು ತೋರಿಸಲ್ಲ. ಹಾಗೆಯೇ ಇವರ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಬೇರೆಯವರ ಹಸ್ತಕ್ಷೇಪವನ್ನು ಸಹ ಇವರು ಇಷ್ಟಪಡಲ್ಲ. ಈ ಕಾರಣದಿಂದ ತಮ್ಮ ಸ್ವಂತ ಕೆಲಸ ಕಾರ್ಯದಲ್ಲಿ ಉನ್ನತ ಮಟ್ಟದ ಯಶಸ್ಸನ್ನು ಕಾಣ್ತಾರೆ. ಅನಿರೀಕ್ಷಿತವಾಗಿ ಇವರಿಗೆ ಹಿರಿಯ ಅಧಿಕಾರಿಗಳ ಮೆಚ್ಚುಗೆ ಸಿಗುತ್ತೆ, ಹಾಗೆ ಬಡ್ತಿ ದೊರೆಯುವ ಸಾಧ್ಯತೆ ಸಹ ಇರುತ್ತೆ. ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ತೆರಳುವ ಒಂದು ಅವಕಾಶವನ್ನು ಪಡಿತಾರೆ. ಇವರ ವಿರೋಧಿಗಳು ಅಥವಾ ಈ ಮಾತನ್ನು ಹೇಳಲ್ಲ ನಾನು ಶತ್ರುಗಳು ಅಂತ ಏನು ಹೇಳ್ತೀವಿ, ಅವರಿಗೆ ಸಹ ಇವರು ತೊಂದರೆಯನ್ನು ಮಾಡೋಕ್ಕೆ ಹೋಗಲ್ಲ. ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಮಾಡ್ತಾರೆ. ಇವರ ಒಳ್ಳೆಯತನನೇ ಇವರ ಒಂದು ಈ ಸ್ಥಾನಮಾನವನ್ನು ಹೆಚ್ಚಿಸುತ್ತೆ. ಬಂಧು ಬಳಗದಲ್ಲಿ ಇವರಿಗೆ ವಿಶೇಷವಾದಂತಹ ಗೌರವ ಲಭಿಸುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದು ತುಂಬ ಒಳ್ಳೆಯದು.